ಅಮೆರಿಕ ಇಸ್ರೇಲ್ ಮೇಲೆ ಮುಗಿಬಿದ್ದಿರೋದು ಇರಾನ್ ಇಸ್ರೇಲ್ನ ಮೇಲೆ ಹಲವು ಮಿಸೈಲ್ಗಳಿಂದ ದಾಳಿ ಮಾಡಿದೆ. ಕೊರಮ್ಶರ್ 4 ಖದ್ರ್ ಕ್ಷಿಪಣಿಗಳಿಂದ ಇದು ಇರಾನ್ ದಾಳಿ ಮಾಡ್ತಾ ಇದೆ. ಇಲ್ಲಿ ಕ್ಷಿಪಣಿಗಳಿಂದ ಬಳಸ್ಕೊಳ್ತಾ ಇದೆ. ಕೊರಮ್ಶರ್ ಅಂತ ಹೇಳಿ ಅದರದ್ದು ಪ್ರಬಲವಾದಂಥ ಒಂದು ಕ್ಷಿಪಣಿ. ಖದ್ರನ್ನು ಕೂಡ ಅದು ಬಳಸ್ತಾ ಇದೆ. ಇದು ಕೂಡ ಪ್ರಬಲವಾದಂಥ ಕ್ಷಿಪಣಿ. 1500 ಹೈಪರ್ಸಾನಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿರೋದು ಇಲ್ಲಿ ಒಂದಲ್ಲ ಎರಡಲ್ಲ, 1500 ಹೈಪರ್ಸಾನಿಕ್ ಕ್ಷಿಪಣಿಗಳಿವು. ಇವೆಲ್ಲವೂ ಕೂಡ ತುಂಬ ಬೆಲೆಬಾಳುವಂಥ ಕ್ಷಿಪಣಿಗಳು. ಆದರೆ ಇರಾನ್ ಹೇಗೆ ಮಾಡಿದೆ ಅಂದರೆ, ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ದೇಶ ತಯಾರು ಮಾಡುವ 5ನೇ ಒಂದು ಭಾಗವನ್ನು ವೆಚ್ಚ ಮಾಡಿಕೊಂಡು ಇವರು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ. ಕೆಲವು ಮನೆಗಳಲ್ಲೇ ಇಲ್ಲಿ ಡ್ರೋನ್ ಕೂಡ ತಯಾರಾಗ್ತವೆ. ಕಡಿಮೆ ಬೆಲೆ ಡ್ರೋನ್ಗಳನ್ನು ಇರಾನ್ ದಾಳಿ ಮಾಡಿಕೊಳ್ಳುತ್ತೆ. ಈ ಇರಾನ್ನ ಕಡಿಮೆ ಬೆಲೆ ಡ್ರೋನ್ಗಳಿಗೆ ಅಮೇರಿಕಾನೋ ಇಸ್ರೇಲೋ ತುಂಬ ಕಾಸ್ಟ್ಲಿಯಿಂದ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿಕೊಂಡು ಅವರ ಹಣವನ್ನು ಕೂಡ ಇವರು ಹಾಳು ಮಾಡ್ತಿರೋದಿಲ್ಲಿ. 1500 ಹೈಪರ್ಸಾನಿಕ್ ಕ್ಷಿಪಣಿಗಳಿಂದ ದಾಳಿಯಾಗಿರೋದು. ಇಸ್ರೇಲ್ನಲ್ಲಿ ಹಲವು ನಗರಗಳನ್ನು ಗುರಿಯಾಗಿಸಿಕೊಂಡು ಇದೀಗ ದಾಳಿ ಶುರುವಾಗಿದೆ. ಅಮೆರಿಕ ಎಂಬಸಿ ಕಚೇರಿ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಇಲ್ಲಿ ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿರ್ತಕ್ಕಂಥ ರಾಯಭಾರ ಕಚೇರಿ ಇದು. ಎರಡೆರಡು ಬಾರಿ ಕ್ಷಿಪಣಿಯನ್ನು ದಾಳಿ ಮಾಡಿರೋದು ಇರಾನ್. ಈ ಕ್ಷಿಪಣಿ ಒಂದು ತಡೆಯುವಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ಫೇಲ್ ಆಗಿದೆ.